ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಸದ್ಯಕ್ಕೊಂದು ಹೆಸರು ಟ್ರೆಂಡಿಂಗಲ್ಲಿದೆ. ಆ ಹೆಸರು ಯಾಮಿನಿ ಅಂತ. ನೀವು ತಮಿಳು ಶೋ ಏನಾದರೂ ನೋಡ್ತಾ ಇದ್ರೆ ನಿಮಗೆ ಈ ಹೆಸರು ಗೊತ್ತಿರುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಲ್ಲೂ ಕೂಡ ಯಾಮಿನಿ ಅನ್ನುವ ಹೆಸರು ಇವಾಗ ಟ್ರೆಂಡ್. ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ತಮಿಳಿನಲ್ಲಿ ಒಂದು ಶೋ ಇದೆ, ನೀನಾ ನಾನಾ ಅಂತ, ಗೋಪಿನಾಥ್ ಸರ್ ಅವರು ನಡೆಸಿಕೊಡುವಂತಹ ಶೋ. ಸೊ ಆ ಶೋ ಅಲ್ಲಿ ಒಂದಿಷ್ಟು ವಿಚಾರಧಾರೆಗಳನ್ನ ಎದುರು ಬದುರು ಕೂರಿಸಿಕೊಂಡು ಮಾತಾಡಿಸ್ತಾರೆ ಅವರು. ಮೊನ್ನೆ ಕೂಡ ಅದೇ ರೀತಿಯ ಒಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ ಅಲ್ಲಿ ಯಾಮಿನಿ ಅನ್ನುವಂತಹ ಒಂದು ಹೆಣ್ಣು, ಆಕೆ ತನ್ನ ಅನುಭವವನ್ನ, ಆಕೆ ತಾನು ಅನುಭವಿಸ್ತಾ ಇರುವಂತಹ ಯಾತನೆಯನ್ನ ಆ ಶೋದ ಮೂಲಕ ಹೇಳ್ಕೊಂಡಾಗ ಲಕ್ಷಾಂತರ ಮಂದಿ ಆಕೆಯ ಪರವಾಗಿ ನಿಲ್ತಾ ಇದ್ದಾರೆ, ಆಕೆಯ ಪರವಾಗಿ ಮಿಡಿತಾ ಇದ್ದಾರೆ. ಆ ಶೋ ಅಲ್ಲಿ ನಡೆದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಹೊಸ ಜನರೇಷನ್ನ ಹುಡುಗರಿಗೆ ಇಲ್ಲ ಹುಡುಗಿಯರಿಗೆ ಅವರಿಗೆ ಆಗುವಂತಹ ನೋವು ಇಲ್ಲ ಅವರದ್ದು ಯಾವುದೋ ಒಂದು ಅನುಭವವನ್ನು ಅವರು ಹಂಚ್ಕೋತಾರೆ. ಅಲ್ಲಿ ಓಲ್ಡ್ ಜನರೇಷನ್ ಒಪೋಸಿಟ್ ಕೂತಿರ್ತಾರೆ, ಅವರು ತಮ್ಮ ಅನುಭವದ ಸೊಲ್ಯೂಷನ್ ಅನ್ನ ಇವ್ರಿಗೆ ಕೊಡ್ತಾರೆ. ಆ ಯಾಮಿನಿ ಅನ್ನುವಂತಹ ಒಂದು ಹೆಣ್ಣು ಮಗುವಿನ ಕತೆ ಕೇಳಿದಾಗ ಕೋಟ್ಯಾಂತರ ಜನರ ಕಣ್ಣಲ್ಲಿ ಕಣ್ಣೀರು ಬಂತು. ಮಿಸ್ಟೇಕ್ ಇಬ್ರದ್ದು ಇದೆ, ಬಟ್ ಇವಾಗ ಸದ್ಯಕ್ಕೆ ಆಕೆ ಅನುಭವಿಸ್ತಾ ಇರುವಂತಹ ನೋವು, ಆಕೆ ಕಣ್ಣಲ್ಲಿ ಕಾಣ್ತಾ ಇರುವಂತಹ ಕಣ್ಣೀರು ಈ ಫೋಟೋದಲ್ಲಿ ಇಲ್ಲ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಆಕೆ ಕಣ್ಣೇ ಹೇಳ್ತಾ ಇದೆ, ಇಷ್ಟು ತಿಂಗಳಿಗಳಿಂದ ಆ ಕಣ್ಣಲ್ಲಿ ಕಣ್ಣೀರು ಹರಿತಾ ಇದೆ ಅಂತ. ಸೊ ಇವಾಗ ಇಷ್ಟೆಲ್ಲ ಹೇಳಿದ ನಂತರ ಯಾಮಿನಿಯ ಕತೆ ಏನಂತ ನಿಮ್ಗೆ ಹೇಳ್ಬೇಕಲ್ಲ. ಯಾಮಿನಿ ಈಕೆ ಪ್ರೊಫೆಷನಲ್ ಆಗಿ ಜರ್ನಲಿಸ್ಟ್, ಪತ್ರಿಕೋದ್ಯಮದ ಹುಡುಗಿ. ಅವಳು 7 ವರ್ಷದ ರಿಲೇಶನ್ಶಿಪ್ ಅಂತೆ ಅವಳದು ಮತ್ತು ಅವಳ ಬಾಯ್ ಫ್ರೆಂಡ್ ಇದು. ಸೊ ಅವಳ ಬಾಯ್ ಫ್ರೆಂಡ್ ಇವನನ್ನ ಹುಚ್ಚಂತರ ಪ್ರೀತಿಸ್ತಾ ಇದ್ದ. ಈಕೆ ಮನೆಯಿಂದ ದೂರವಾಗಿ ಹಾಸ್ಟೆಲ್ ಅಲ್ಲಿ ಬೆಳೆದಂತಹ ಹುಡುಗಿ, ಮತ್ತೆ ಜಾಬು, ಈ ರೀತಿ ಮನೆ ಅಟ್ಯಾಚ್ಮೆಂಟ್ ಕಡಿಮೆ ಇತ್ತು ಈಕೆಗೆ. ಆ ಎಲ್ಲಾ ಸಂಬಂಧಗಳನ್ನ ಒಳಗಿನ ಒಂದು ಫೀಲ್ ಇರ್ತದಲ್ಲ, ಆ ಫೀಲ್ ಅನ್ನು ಕೊಟ್ಟಿದ್ದು ಯಾಮಿನಿಗೆ ಆ ಬಾಯ್ ಫ್ರೆಂಡ್. ಸೊ ಕೆಲವೊಂದು ವಿಚಾರಗಳಲ್ಲಿ ಯಾಮಿನಿ ಏನ್ ಮಾಡ್ತಾ ಇದ್ಲು ಅಂತ ಹೇಳಿದ್ರೆ, ಆ ಬಾಯ್ ಫ್ರೆಂಡ್ ಏನಾದ್ರು ಇದನ್ನ ಮಾಡಬೇಡ, ಇಲ್ಲ ಇಂತಹ ವ್ಯಕ್ತಿಯ ಜೊತೆ ವ್ಯವಹಾರ ಇಟ್ಕೋಬೇಡ ಅಂತ ಹೇಳಿದಾಗ ಆಕೆ ಅದನ್ನ ಮಾಡ್ತಾ ಇದ್ರು. ಬಟ್ ಹುಚ್ಚಂತರ ಪ್ರೀತಿಸ್ತಾ ಇದ್ದ ಆ ಹುಡುಗ ಒಂದು ದಿನ ಸ್ಟ್ರಾಂಗ್ ಆಗಿ ಹೇಳಿರ್ತಾನೆ, ನೋಡಮ್ಮ ಯಾಮಿನಿ, ಈ ರೀತಿ ಅಂದ್ರೆ ಇಂತಹ ಒಂದು ಹುಡುಗನ ಜೊತೆ ಇಲ್ಲ ಇಂತಹ ಒಂದು ಹುಡುಗಿಯ ಜೊತೆ ನೀನು ಮಾತಾಡ್ಲೇಬಾರ್ದು, ಮೂವ್ ಆಗ್ಬಾರ್ದು ಅಂತ. ಸೊ ಅದನ್ನ ಮೀರಿ ಯಾಮಿನಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೂವ್ ಆಗ್ತಾರೆ, ಮಾತಾಡ್ತಾರೆ. ಆ ನಂತರ ಏನಾಯ್ತು ಅಂತ ಹೇಳಿದ್ರೆ, ನಾನು ಇಷ್ಟು ಹೇಳಿ ಕೂಡ ಆಕೆ ನನ್ನ ಮಾತನ್ನ ಕೇಳ್ತಾ ಇಲ್ಲ, ಇಲ್ಲ ಆಕೆ ನನ್ನ ಮಾತಿಗೆ ಗೌರವ ಕೊಟ್ಟಿಲ್ಲ ಅಂತ ಆ ಹುಡುಗ ಈಕೆಯಿಂದ ದೂರ ಆಗ್ತಾನೆ. ಒಂದನ್ನ ಆಲೋಚನೆ ಮಾಡಬೇಕು, 7 ವರ್ಷಗಳ ಪ್ರೀತಿ, ಆ 7 ವರ್ಷಗಳ ಪ್ರೀತಿಯಲ್ಲಿ ಎಂತಹ ಜಗಳಗಳೆಲ್ಲ ಬಂದಿರುತ್ತೆ, ಎಷ್ಟೋ ಪ್ರೀತಿಯ ಸನ್ನಿವೇಶಗಳು, ಬಿಟ್ಟಿರಲಾದಂತಹ ಅನುಭವಗಳು ನಮ್ಗಾಗಿರುತ್ತೆ. ಸೊ ಅಲ್ಲಿ ನಮ್ಮ ಅಪೋಸಿಟ್ ಪಾರ್ಟ್ನರ್ ಯಾರೋ ಒಬ್ರು ಇಂಥ ವ್ಯಕ್ತಿಯ ಜೊತೆ ನೀನು ವ್ಯವಹಾರ ಮಾಡಬೇಡ, ಇಲ್ಲ ಇಂತಹ ವ್ಯಕ್ತಿಯ ಜೊತೆ ನೀನು ಸಂಬಂಧ ಇಟ್ಕೋಬೇಡ ಅಂದ್ರೆ ಏನೋ ಒಂದು ಕಾರಣಗಳಿರುತ್ತೆ. ಈಗ ಅವ್ರು ನಮ್ಮ ಫ್ರೆಂಡೇ ಆಗಿರ್ಲಿ, ಇಲ್ಲ ಇನ್ಯಾರೇ ಆಗಿರ್ಲಿ, ಲೈಫ್ ಲಾಂಗ್ ನಮ್ಮ ಜೊತೆಗೆ ಯಾರು ಬರ್ತಾರೆ ಹೇಳಿ? ನಮ್ಮ ಸಂಗಾತಿಗಳು ಮಾತ್ರ. ಸೊ ಸಂಗಾತಿಗಳು ಒಂದು ಮಾತನ್ನ ಹೇಳುತ್ತಾರೆ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಅವರಿಗೆ ಪ್ರಿಯಾರಿಟಿ ಕೊಡುವಂತಹ ಕೆಲಸ ನಡಿಬೇಕು. ಟಾಕ್ಸಿಕ್ ಆಗಿ ಬಿಹೇವ್ ಮಾಡೋರು ಬೇರೆ ಇದ್ದಾರೆ, ಅದು ಬೇರೆ ವಿಚಾರ. ನಿಂತಿದ್ದಕ್ಕೂ ಆಗಲ್ಲ, ಕೂತಿದ್ದಕ್ಕೂ ಆಗಲ್ಲ ಅಂದ್ರೆ ಅದು ಬೇರೆ ವಿಚಾರ, ಅದೊಂದು ಬೇರೆನೇ ಕೇಸು. ಬಟ್ ಈ ಕೇಸಲ್ಲಿ ಅದು ನಡೆದಿಲ್ಲ. ಯಾಮಿನಿ ಹೇಳುವಂತೆ ಆ ಹುಡುಗ ತುಂಬಾ ಒಳ್ಳೆಯವನು, ತುಂಬಾ ಪ್ರೀತಿಸಿದಾನಂತೆ. ಆದ್ರೆ ಆಕೆ ಆ ಸಂದರ್ಭದಲ್ಲಿ 9 ತಿಂಗಳ ಹಿಂದೆ ಅವನು ಇಂತಹ ವ್ಯಕ್ತಿ ಜೊತೆ ಮಾತಾಡಬೇಡ ಅಂತ ಹೇಳಿದಕ್ಕೆ ಇವಳು ಮಾತಾಡಿದ್ದಾಳೆ. ಅದರಿಂದ ಅವನು ಮನನೊಂದು ಈಕೆಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾನೆ. ಸರಿ, ಇನ್ನು ನನಗೂ ನಿನ್ಗೂ ಸೆಟ್ ಆಗಲ್ಲ, ನಿನ್ನ ದಾರಿಯನ್ನು ನೀ ನೋಡ್ಕೊ, ನನ್ನ ದಾರಿಯನ್ನು ನಾನು ನೋಡ್ಕೋತೀನಿ ಅಂತ. ಆಗ ಆಕೆಗೆ ಅದರ ವ್ಯಾಲ್ಯೂ ಗೊತ್ತಿರಲಿಲ್ಲ. 7 ವರ್ಷದ ಸಂಬಂಧ ಇದೆಯಲ್ಲ, ಚೆನ್ನಾಗೇ ಓಡ್ತಾ ಇತ್ತು, ಕಷ್ಟ ಸುಖ ದುಃಖ ಎಲ್ಲದಕ್ಕೂ ಯಾಮಿನಿಯ ಜೊತೆ ಆ ಹುಡುಗ ನಿಲ್ತಾ ಇದ್ದ. ಸೊ ಒಂದು ಕಂಫರ್ಟ್ ಫೀಲ್ ಅವರಿಬ್ರದ್ದು. ಯಾಕೆಂದ್ರೆ ಮನೆಯವರಿಂದ ದೂರ ಆಗಿ ಸಿಟಿ ಲೈಫಲ್ಲಿ ಬದುಕ್ತಾ ಇದ್ರು, ಇಬ್ರಿಗೂ ಜಾಬ್ ಇತ್ತು, ಚೆನ್ನಾಗಿರುವಂತಹ ಬದುಕನ್ನ ಬದುಕ್ತಾ ಇದ್ರು. ಯಾವಾಗ ಆ ಹುಡುಗ ಯಾಮಿನಿಯಿಂದ ದೂರ ಆಗ್ತಾನೆ, ಆಗ ನೋಡಿ ಯಾಮಿನಿಗೆ ರಿಯಲೈಸ್ ಆಗ್ತದೆ, ನಾನು ತಪ್ಪು ಮಾಡಿಬಿಟ್ಟೆ, ನನ್ಗೆ ಅವನ ಜೊತೆ ಮಾತಾಡಿಲ್ಲ ಅಂದ್ರೆ ಆಗಲ್ಲ, ನನ್ಗೆ ಅವನು ಬೇಕೇ ಬೇಕು, ನನ್ಗೆ ಅವನ ಜೊತೆ ಮಾತಾಡಬೇಕು. ಸೊ ಈ ಒಂದು ಕಾಡುವಿಕೆ ಇದೆಯಲ್ಲ, ಸೊ ನಮ್ಮ ಕೈಲಿರುವಾಗ ಗೊತ್ತಾಗಲ್ಲ ಕೆಲವೊಂದು ವಿಚಾರಗಳು, ಕೈ ಬಿಟ್ಟು ಹೋಯ್ತು ಅಂತ ಹೇಳುವಾಗ ಓಕೆ ನಾನು ಇದನ್ನು ಮಾಡಬಾರ್ದಿತ್ತು, ತಪ್ಪಾಯ್ತು, ಇನ್ನು ಈ ಸಂಬಂಧ ನನ್ನ ಹತ್ರ ಇಲ್ಲ ಅಂತ ಒಂದು ರಿಯಲೈಸ್ ಆಗುತ್ತೆ ನೋಡಿ, ಅವಾಗ ನಿಜವಾದ ಅನುಭವ ಆಗೋದು, ಅಂದ್ರೆ ವ್ಯಾಲ್ಯೂ ಗೊತ್ತಾಗೋದು. ಯಾಮಿನಿಗೂ ಆಗ್ತಾ ಇರೋದಷ್ಟೇ. ಯಾಮಿನಿಯ ಪರವಾಗಿ ಕೋಟ್ಯಾಂತರ ಹೃದಯ ಮಿಡಿತಾ ಇದೆ, ಎಲ್ಲನೂ ಹೌದು. ಈಗ ಎದುರುಗಡೆ ಇದ್ದವರು, ಸುತ್ತಮುತ್ತ ಇರೋರು ಆಕೆನೇ ಹೇಳ್ಕೊತಾರೆ, ನಾನು ಬಸ್ಸಲ್ಲಿ ಹೋಗುವಾಗ, ಆಟೋದಲ್ಲಿ ಹೋಗುವಾಗ ಅಳ್ತೀನಿ. ಆಗ ಆಟೋದವರೇ ಹೇಳ್ತಾರೆ, ಇಲ್ಲ ಅಲ್ಬೇಡಮ್ಮ, ನಿನ್ಗೆ ಬೆಟರ್ ಲೈಫ್ ಸಿಗುತ್ತೆ. ತುಂಬಾ ಕಮೆಂಟ್ಗಳು ನೋಡಿದೆ, ಯಾಮಿನಿಗೆ ಬೆಟರ್ ಲೈಫ್ ಸಿಗ್ಬೇಕು, ಯಾಮಿನಿಯ ಲವ್ಗೆ ಯಾರ ಡಿಸರ್ವ್ ಆಗಿಲ್ಲ ಮುಂತಾದವು. ನಾನು ಕೇಳೋದು, ಅಂತಹ ಯಾಮಿನಿ, 7 ವರ್ಷ ಪ್ರೀತಿಸಿದಂತಹ ಯಾಮಿನಿ ತನ್ನನ್ನು ಬಿಟ್ಟು ಹೋದಂತಹ ಹುಡುಗನನ್ನ, ಇಲ್ಲ ಬಿಟ್ಟು ಹೋದಂತಹ ಹುಡುಗನ ನೆನಪಲ್ಲಿ 9 ತಿಂಗಳುಗಳಿಂದ ದಿನ ರಾತ್ರಿ ನಾನ್ ಸ್ಟಾಪ್ ಆಗಿ ಅಳ್ತಾ ಇದ್ದಾಳಂತೆ. ಯಾವುದರ ಮೇಲೂ ಫೋಕಸ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಮಂತ್ ದುಬೈಗೆ ಹೋಗಿ ಬಂದಿದ್ದೀನಿ, ಅಲ್ಲೂ ಕೆಲಸ ಮಾಡೋಕ್ಕಾಗದೆ ನಾನು ರಿಟರ್ನ್ ಬಂದೆ ಅಂತ ಹೇಳ್ತಾರೆ. ಅವನ ಫ್ರೆಂಡ್ಗೆ ಇಲ್ಲ ಅವನಿಗೆ ಸಂಬಂಧಿಸಿದಂಥ ಸುತ್ತಮುತ್ತ ಎಲ್ರಿಗೂ ಕರೆ ಮಾಡಿ ನನ್ಗೆ ಅವನ ಜೊತೆ ಮಾತಾಡಬೇಕು, ನನ್ಗೆ ಅವ್ನು ಬೇಕು, ಕಾಲಿಡಿತಾ ಇದ್ದಾಳೆ, 10 ಕರೆದು ಮಾಡ್ತಾ ಇದ್ದಾಳೆ. ಆದ್ರೆ ಅವನೇನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಈಕೆಯಿಂದ ಮತ್ತೆ ಮತ್ತೆ ದೂರ ಆಗ್ತಾ ಇದ್ದಾನೆ. ಒಂದ್ ಅರ್ಥ ಮಾಡ್ಬೇಕು, ಇವಾಗ ನಮ್ಗೆ ಯಾಮಿನಿಯ ಕಣ್ಣೀರು ಕಾಣಿಸ್ತದೆ, ಆದ್ರೆ ಆಪೋಸಿಟ್ ಅಲ್ಲಿ
ಯಾಮಿನಿಯ ಕಡೆ ನಿಂತು ನಾವು ನೋಡೋದಾದ್ರೆ ಇಂತಹ ಒಂದು ಹುಡುಗಿಯಿಂದ ಅವ್ನು ತಪ್ಪಿಸ್ಕೊತಾ ಇರೋದಾ, ಇಲ್ಲ ಇಂತಹ ಒಂದು ಹುಡುಗಿಯನ್ನ ಪಡೆಯಕ್ಕೆ ಅವ್ನು ಪುಣ್ಯ ಮಾಡಿರ್ಬೇಕು ಅನ್ನೋದೆಲ್ಲ ಬರುತ್ತೆ. ಎಟ್ ಎ ಟೈಮ್ ನಾನು ಕೇಳೋದು, ಅಂತಹ ಯಾಮಿನಿ ನನ್ನಿಂದ ತಪ್ಪಾಗಿದೆ ಅಂತ ರಿಯಲೈಸ್ ಆಗ್ಬೇಕಾದ್ರೆ ಆ ಹುಡುಗ ನನಗೆ ಬೇಕು, ತುಂಬಾ ಒಳ್ಳೆಯವನು, ಅವನಿಗೋಸ್ಕರ ನಾನು ಏನ್ ಮಾಡ್ಲಿಕ್ಕೂ ರೆಡಿ ಇದ್ದೇನೆ, ಎಷ್ಟು ಬೇಕಾದ್ರೂ ಕಾಯ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಬೇಕಾದ್ರೆ ಆ ಹುಡುಗ ಎಂಥವನಾಗಿರ್ಬೇಕು ಹೇಳಿ, ಎಷ್ಟು ಪ್ರೀತಿಸಿರ್ಬೇಕು, ಎಷ್ಟು ಒಳ್ಳೆಯವನಾಗಿರ್ಬೇಕು. ಸೊ ಅಂತಹ ಹುಡುಗನಿಗೆ ಇಲ್ಲ ಒಂದು ರೇಂಜ್ವರೆಗೂ ತಡ್ಕೊಂಡು ಇನ್ನೊಂದು ಸ್ಟೇಜ್ಗೆ ಬಂದಾಗ ಇನ್ನು ಮುಂದೆ ಸಾಧ್ಯ ಆಗಲ್ಲ ಅಂತಂದ್ರೆ ಯಾವ ರೀತಿ ಬಿಹೇವ್ ಮಾಡಿರ್ಬೇಕು ಯಾಮಿನಿಯವರಾದ್ರು. ಅದು ಆ ರಿಲೇಶನ್ಶಿಪ್ ಅಲ್ಲಿ ಇರುವಾಗ ಗೊತ್ತಾಗಲ್ಲ ಯಾರಿಗೂ. ಕೆಲವೊಂದು ಸಲ ಕೆಲವೊಬ್ರು ತುಂಬಾ ಅಂದ್ರೆ ತುಂಬಾ ಟಾಕ್ಸಿಕ್ ಆಗಿ ಬಿಹೇವ್ ಮಾಡ್ತಾರೆ. ಅದು ಗಂಡು ಹೆಣ್ಣು ಅಂತೆಲ್ಲ ಇಬ್ಬರಲ್ಲೂ ಇರುತ್ತೆ. ಕೆಲವೊಂದು ಸಂಬಂಧಗಳಲ್ಲಿ ಹೆಣ್ಣು ಮಕ್ಕಳು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ, ಅಂದ್ರೆ ಗಂಡು ಮಕ್ಕಳು ಅದನ್ನ ಉಳಿಸ್ಕೊಳ್ಳಲ್ಲ. ಇನ್ನೊಂದು ಕೆಲವು ವಿಚಾರದಲ್ಲಿ ಈ ರೀತಿ ಗಂಡು ಮಕ್ಕಳು ಸಿನ್ಸಿಯರ್ ಆಗಿ ಪ್ರೀತಿಸ್ತಾರೆ, ಎಲ್ಲವನ್ನು ಮಾಡ್ತಾರೆ. ಯಾವ್ದೋ ಒಬ್ಬನ ಜೊತೆ ನೀವು ಮಾತಾಡಬಾರ್ದು ಅಂತಾದ್ರೆ ಅದು ಪೊಸೆಸಿವ್ನೆಸ್ಸು ಆಗಿರ್ಬೋದು, ಕೆಲವೊಂದ್ಸಲ ಕೇರು ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ಒಂದು ಹೆಣ್ಣಿನ ದೃಷ್ಟಿಯನ್ನ ಇನ್ನೊಂದು ಹೆಣ್ಣು ಹೇಗೆ ಅರ್ಥ ಮಾಡ್ಕೋತಾಳೆ, ಇಲ್ಲ ಹೆಣ್ಣಿನ ಒಂದು ಮಾತಿನ ಒಳಮರ್ಮ ಇದೆ, ಅದು ಹೇಗೆ ಇನ್ನೊಂದು ಹೆಣ್ಣಿಗೆ ಅರ್ಥ ಆಗುತ್ತೆ, ಅದೇ ರೀತಿಯಾಗಿ ಒಂದು ಗಂಡಿನ ಒಳನೋಟ ಆಗಿರ್ಲಿ, ಇಲ್ಲ ಆತನ ಒಡನಾಟ, ಅವನ ಉದ್ದೇಶ ಇನ್ನೊಂದು ಗಂಡಿಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಸೊ ಕೆಲವೊಂದ್ಸಲ ಹೇಗಾಗುತ್ತೆ ಅಂತ ಹೇಳಿದ್ರೆ, ಓಕೆ ಗಂಡನಾಗಿರ್ಲಿ ಇಲ್ಲ ಬಾಯ್ ಫ್ರೆಂಡ್ ಆಗಿರ್ಲಿ, ಅವನ ಜೊತೆ ನೀನು ಮಾತಾಡಬಾರ್ದು, ಇಲ್ಲ ಅವನ ಜೊತೆ ವ್ಯವಹಾರ ಮಾಡಬಾರ್ದು ಅಂತ ಹೇಳುವಾಗ ಕೆಲವೊಂದಿಷ್ಟು ಹೆಣ್ಮಕ್ಳು ಏನ್ ಅರ್ಥ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಇವ್ರಿಗೆ ಏನಪ್ಪ ನಾನು ಅವನ ಜೊತೆ ಮಾತಾಡಿದ್ರೇನು, ಇವ್ರು ಯಾಕೆ ಈ ರೀತಿ ಮಾಡ್ತಾರೆ, ಆ ರೀತಿ ಆಲೋಚನೆ ಮಾಡಿ ಏನ್ ಮಾಡ್ತಾರೆ ಗೊತ್ತಾ, ಗಂಡನಿಗೆ ಗೊತ್ತಿಲ್ಲದೆ ಇಲ್ಲ ಬಾಯ್ ಫ್ರೆಂಡಿಗೆ ಗೊತ್ತಿಲ್ಲದೆ ಮಾತಾಡ್ತಾರೆ. ಕೆಟ್ಟದಾಗಿ ಏನ್ ಮಾತಾಡಲ್ಲ, ಅನೈತಿಕ ಸಂಬಂಧ ಆ ರೀತಿ ಏನಲ್ಲ, ನಾರ್ಮಲ್ ಟಾಕೆ ಮಾಡ್ತಾರೆ. ಬಟ್ ಎಲ್ಲಿ ಗಂಡನಿಗೆ ಗೊತ್ತಾದ್ರೆ ಇಲ್ಲ ನನ್ನ ಬಾಯ್ ಫ್ರೆಂಡಿಗೆ ಗೊತ್ತಾದ್ರೆ ಅವ್ನು ಬೈತಾನೆ ಅಂತೇಳಿ ಮರೆ ಮಾಚ್ತಾರೆ, ಸುಳ್ಳು ಹೇಳ್ತಾರೆ. ಯಾವಾಗ ಈ ಸುಳ್ಳು ಬರ್ತದೆ ನೋಡಿ ರಿಲೇಶನ್ಶಿಪ್ ಅಲ್ಲಿ, ಆಗ ಮನಸ್ಸು ಒಡೆಯುವ ಕೆಲಸ ನಡೀತದೆ. ಒಂದು ಸಲ ಹೊಡಿತದೆ, 2 ಸಲ ಹೊಡಿತದೆ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದೆ. ಆ ಲಿಮಿಟ್ ದಾಟಿದ ನಂತರ ಈ ರೀತಿ ಆಗೋದು. 7 ವರ್ಷ ಇರಲಿ 17 ವರ್ಷನೇ ಇರಲಿ, ಒಂದು ಸಲ ಬ್ರೇಕ್ ಆಯ್ತು ಅಂತಾದ್ರೆ ಮತ್ತೆ ಅದನ್ನ ಜೋಡಿಸ್ಲಿಕ್ಕೆ ತುಂಬಾನೇ ಕಷ್ಟ ಇದೆ. ಇವಾಗ ಯಾಮಿನಿನೂ ಅಷ್ಟೇ ಪರದಾಡ್ತಾ ಇದ್ದಾಳೆ. ಆಕೆಯ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಆಕೆ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ಆಕೆ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಮಾತಾಡುವಾಗ್ಲೇ ಕಣ್ಣೀರಿದೆ, ಹೋಯ್ತಾ, ಆಕೆ ಧ್ವನಿಯಲ್ಲೇ ಗೊತ್ತಾಗ್ತಿದೆ ಎಷ್ಟು ಬಳಲಿದ್ದಾಳೆ ಅಂತ. ಆದ್ರೆ ಏನ್ ಪ್ರಯೋಜನ ಹೇಳಿ, ಇದು ಯಾವುದು ಕೂಡ ಆ 7 ವರ್ಷ ಲವ್ ಮಾಡಿದಂತಹ, ಜೀವಕ್ಕೆ ಜೀವ ಕೊಟ್ಟು ಲವ್ ಮಾಡಿದಂತಹ ಆ ಪ್ರಿಯತಮನಿಗೆ ಕನ್ವೆ ಆಗ್ತಾ ಇಲ್ಲ ಅಂತಾದ್ರೆ ಅರ್ಥ ಮಾಡ್ಕೊಳ್ಳಿ. 7 ವರ್ಷ ಪ್ರೀತಿಸಿದ್ದಾನೆ, ಜೊತೆ ನಿಂತಿದ್ದಾನೆ, ಎಲ್ಲವನ್ನು ಮಾಡಿದ್ದಾನೆ, ಅವನಿಗೆ ಈಕೆಯ ಕಣ್ಣೀರು ತಾಗ್ತಾ ಇಲ್ಲ, ಈಕೆಯ ನೋವು ಅರ್ಥ ಆಗ್ತಾ ಇಲ್ಲ ಅಂತಾದ್ರೆ ಅವತ್ತಾದ ನಡೆದಂತಹ ಒಂದು ಬ್ರೇಕ್ ಇದೆಯಲ್ಲ, ಆ ಬ್ರೇಕಿನ ಮುರಿತ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಎಷ್ಟು ಆಳವಾಗಿ ಅದು ಮುರಿದಿರ್ತದೆ ಹೇಳಿ. ಅದಕ್ಕೆ ಹೇಳೋದು, ಸಂಬಂಧ ಅಂತ ಬಂದಾಗ ನಾನು ಮತ್ತು ಅವಳು, ನೀವು ಮತ್ತು ಅವರು, ಇದರ ಮಿಡ್ಲಲ್ಲಿ 4 ಜನ ಬರ್ತಾರೆ, ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಬೇರೆ ಯಾರೋ ಆಗಿರ್ಬೋದು. ಬಟ್ ಅವರ ಹತ್ರ ಸಜೆಷನ್ ಕೇಳಿ. ಡಿಸಿಷನ್ ಇದೆಯಲ್ಲ, ಆ ಡಿಸಿಷನ್ ನಿಮ್ಮದೇ ಆಗಿರ್ಬೇಕು, ಅದು ಕೂಡ ನಿಮ್ಮ ಲೈಫಿಗೆ ಬಾಧಕ ಆಗ್ಬಾರ್ದು, ಸಾಧಕ ಆಗ್ಬೇಕು. ಈ ಯಾಮಿನಿ ಅಂತವರು ತುಂಬಾ ಜನ ಇದ್ದಾರೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಈಕೆದ್ದೇ ಬರ್ತಾ ಇದೆ. ಯೂಟ್ಯೂಬ್ ಅಲ್ಲೂ ಕೂಡ ಅಷ್ಟೇ, ನಿಮಗೆ ತಮಿಳು ಬರ್ತಾ ಇದೆ ಅಂತ ಹೇಳಿದ್ರೆ ಯಾಮಿನಿ ಎಪಿಸೋಡ್ ಅಂತ ಹಾಕಿ, ಅದ್ರಲ್ಲಿ ಬರ್ತಾ ಇದೆ. ಆಕೆ ಹೇಳೋ ತರ ಆ ಹುಡುಗ ತುಂಬಾ ಒಳ್ಳೆಯವನು. ಇನ್ ಕೇಸ್ ಎಲ್ಲಾದ್ರೂ ಹುಡುಗ ಒಳ್ಳೆಯವನಲ್ಲ ಅಂತ ಆಗಿರ್ತಿದ್ರೆ ಯಾಮಿನಿ ಇಷ್ಟು ರಿಸ್ಕ್ ತಗೋತಾ ಇರ್ಲಿಲ್ಲ. ಆಕೆಯ ಲೈಫನ್ನ ಸ್ಪಾಯ್ಲ್ ಮಾಡ್ಕೋತಾ ಇದ್ದಾಳೆ. ಯಾರೆಷ್ಟೇ ಬುದ್ಧಿ ಹೇಳಿದ್ರು ಕೂಡ ಆಕೆಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆ ಪ್ರೋಗ್ರಾಮ್ ಎಂಡಲ್ಲಿ ಮುಂದ್ಗಡೆ ಕೂತಂತ ಹಿರಿಯರಿಗೆ ಒಂದು ಆಪ್ಷನ್ ಇರುತ್ತೆ, ನಿಮ್ಮ ಸಾಂತ್ವನದ ನುಡಿಗಳನ್ನ ಈ ಇದರಲ್ಲಿ ಕೂತವರಿಗೆ ಯಾರಿಗಾದ್ರೂ ಬರಿಬೇಕು ಅಂತ. ಅದರಲ್ಲಿ 95% ಬಂದಿರೋದು ಯಾಮಿನಿಗೆ, ಸಮಾಧಾನ ಮಾಡಿ. ಬಟ್ ಆ ಸಮಾಧಾನದ ಮಾತುಗಳು ಯಾವುದು ಕೂಡ ಯಾಮಿನಿಯ ಹೋಗ್ತಾ ಇಲ್ಲ, ಇಲ್ಲಿಗೆ ಬೀಳ್ತಾ ಇದೆ ಅಷ್ಟೇ, ಇಲ್ಲಿಗೂ ತಾಗ್ತಾ ಇಲ್ಲ, ಇಲ್ಲಿಗೂ ತಾಗ್ತಾ ಇಲ್ಲ. ಅದು ಸ್ವತಃ ಆಕೆನೇ ಹೇಳ್ತಾಳೆ. ಸೊ ಆ ಸಿಚುವೇಶನ್ಗೆ ಯಾರು ಕೂಡ ತಮ್ಮನ್ನ ತಾವು ದೂಡ್ಕೋಬೇಡಿ. ಪ್ರತಿಯೊಬ್ಬರಿಗೂ ಒಂದೊಂದು ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಇರುತ್ತೆ. ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಸಂಬಂಧ ಆಗಿರ್ಬೋದು. ಇದೆಲ್ಲದರಲ್ಲೂ ಕೂಡ ನಾವು ಒಂಚೂರು ಲಿಮಿಟ್ ಇಟ್ಕೋಬೇಕು. ಯಾರೋ ಒಬ್ರು ನಮ್ಮ ಜೊತೆ ನಿಲ್ಲುವವರು, ನಮ್ಮ ಜೊತೆ ಲೈಫ್ ಲಾಂಗ್ ಬರೋರು ಏನೋ ಒಂದು ಮಾತನ್ನ ಹೇಳ್ತಾರೆ, ಇಂಥವ್ರ ಜೊತೆ ನೀ ಬೆರಿಬೇಡ, ಇಂಥವ್ರ ಜೊತೆ ನೀ ಕರೆ ಮಾಡಿ ಮಾತಾಡಬೇಡ, ಅವ್ನು ಸರಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಸರಿಲ್ಲ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಆ ವ್ಯಕ್ತಿ ನಿಮ್ಮನ್ನ ಲೈಫ್ ಲಾಂಗ್ ನಿಮ್ಮ ಜೊತೆ ಇರ್ಲಿಕ್ಕೆ ಬಯಸ್ತಾನೆ ಹೊರತು ಇವತ್ತೋ ನಾಳೆನೋ ಮಾತಾಡಿ ಬಿಸಾಕಿ ಹೋಗುವಂತಹ ವ್ಯಕ್ತಿ ಅಲ್ಲ. ಆ ರೀತಿ ಬಿಸಾಕಿ ಹೋಗುವಂತಹ ವ್ಯಕ್ತಿಗಳಿಗೆ ನೀವು ಹೇಗಿದ್ದು ತೊಂದರೆನೇ ಇರಲ್ಲ. ನೀನ್ ಹೆಂಗ್ ಬೇಕಾದ್ರೆ ಇರು, ಅವನಿಗೆ ತೊಂದರೆನೇ ಆಗಲ್ಲ. ಗಂಡ್ಮಕ್ಳ ಮೆಂಟಾಲಿಟಿಯನ್ನು ನಾನು ಹೇಳ್ತೀನಿ. ಯಾವಾಗ ಒಬ್ಬ ಗಂಡಸು, ಯಾವಾಗ ಒಬ್ಬ ಹುಡುಗ ನೀನು ಇದನ್ನ ಮಾಡಬೇಡ, ಇಂಥವ್ರ ಜೊತೆ ಬೆರೆಯೋದನ್ನು ಸ್ವಲ್ಪ ಕಡಿಮೆ ಮಾಡು, ಇದು ಒಳ್ಳೇದಲ್ಲ, ಆತ ಒಳ್ಳೆಯವನಲ್ಲ ಅಂತ ಹೇಳ್ತಾನೆ, ಅದರ ಅರ್ಥ ಅವನು ನಿನ್ನನ್ನು ಸಿನ್ಸಿಯರ್ ಆಗಿ ಪ್ರೀತಿಸ್ತಾ ಇದ್ದಾನೆ, ಅವನಿಗೆ ನೀನ್ ಬೇಕು, ನೀನ್ ಹಾಳಾಗೋದು ಅವನಿಗೆ ಇಷ್ಟ ಇಲ್ಲ. ಇಷ್ಟೇ ಆಲೋಚನೆ ಮಾಡಿದ್ರೆ ಸಾಕು. ಆವಾಗ ನಿಮ್ಮ ಸಂಗಾತಿ ನಿಮ್ಗೆ ಕೆಟ್ಟವನಾಗಿ ಕಾಣೋದಿಲ್ಲ, ನಿಮ್ಮ ಸಂಗಾತಿಯನ್ನ ನೀವು ಕಳೆದುಕೊಳ್ಳುವಂತಹ ಪ್ರಮೇಯನೂ ಬರುವುದಿಲ್ಲ. ಈ ಮಾತು ಸಿನ್ಸಿಯರ್ ಆಗಿರೋರಿಗೆ ಮಾತ್ರ. ಟಾಕ್ಸಿಕ್ ಆಗಿರೋರೆಲ್ಲ ಇರ್ತಾರೆ, ಸಂಶಯ ರೋಗಿಗಳು ಅಂತ ಇರ್ತಾರಲ್ಲ, ಅವರಿಗೆಲ್ಲ ಈ ಮಾತು ಆ ರಿಲೇಶನ್ಶಿಪ್ಗೆ ಅನ್ವಯ ಆಗಲ್ಲ. ಬಟ್ ಯಾಮಿನಿಯ ಈ ಕತೆ ಇದೆಯಲ್ಲ, ಆ ಹುಡುಗ ಜೆಮ್
ಯಾಮಿನಿಯ ಮಾತಲ್ಲೇ ಹೇಳುವ ಹಾಗೆ ಆ ಹುಡುಗ ತುಂಬ ಒಳ್ಳೆ ಹುಡುಗ, ತುಂಬ ಪ್ರಾಮಾಣಿಕವಾಗಿದ್ದ. ಈಕೆಗೆ ತಂದೆ, ತಾಯಿ, ಅಣ್ಣ, ತಮ್ಮ, ತಂಗಿ ಎಲ್ಲರಿಂದ ಸಿಗದಂತಹ ಪ್ರೀತಿ, ವಿಶ್ವಾಸ ಎಲ್ಲನೂ ಅವನ ಕೈಯಿಂದ ಸಿಕ್ಕಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಯಾಮಿನಿ ತಪ್ಪು ಮಾಡಿಬಿಟ್ಟು ಅವನಿಂದ ದೂರ ಆದ್ಲು. ದೂರ ಆದ ನಂತರ ಅವನೇನು, ಅವನ ಪ್ರೀತಿ ಏನು, ಅದರ ವ್ಯಾಲ್ಯೂ ಏನು ಅಂತ ಅರ್ಥ ಆಯಿತು. ಬಟ್ ಅರ್ಥ ಆದ ನಂತರ ಅವನು ಸಿಗ್ತಾ ಇಲ್ಲ. ಈಗ ಯಾಮಿನಿಗೆ ಅವನು ಬೇಕು, ಸಿಗ್ತಾ ಇಲ್ಲ. ಸೊ ಇದು ಬರೀ ಯಾಮಿನಿಯ ಕತೆ ಮಾತ್ರ ಅಲ್ಲ, ನಿಮ್ಮೆಲ್ಲರ ಕಥೆನೂ ಆಗ್ಬೋದು. ಜಾಗ್ರತೆ ವಹಿಸಿ. ಕೋಪ, ಸಿಡುಕು ಇದೆಲ್ಲವೂ ಕೂಡ ನಮ್ಮನ್ನು ಹಾಳು ಮಾಡ್ತದೆ ಹೊರತು ಒಂದಾಗಿಸೋದಿಲ್ಲ. ಬಿಸಿರಾಗ್ತಾ ಇದೆ, ಯೌವನ ಇದೆ, ಇವಾಗ ನಮ್ಗೆ ಹೆಂಗೆ ಬೇಕು ನಾವು ಹಂಗಿರೋಣ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀವಿ. ಆದರೆ ಒಂದು ಸ್ಟೇಜ್, ಆ ಸ್ಟೇಜ್ ಕಳೆದ ನಂತರ ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಮನುಷ್ಯನಿಗೂ ಸಂಗಾತಿ ಬೇಕು ಅಂತ ಅನಿಸ್ತದೆ. ಕಳೆದುಕೊಂಡಂತಹ ಪ್ರೀತಿ ಇದೆಯಲ್ಲ, ಪ್ಯೂರ್ ಆಗಿರುವಂಥ ಪ್ರೀತಿ, ಅದು ಬೇಕು ಅಂತ ಅನಿಸ್ತದೆ, ಆಗ ಸಿಗಲ್ಲ. ಆಲೋಚನೆ ಮಾಡಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತಾದರೆ ಶೇರ್ ಮಾಡಿ, ಒಂದಿಷ್ಟು ಜನರಿಗೆ ಇದು ಹೆಲ್ಪ್ ಆಗ್ಬೋದು. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.